ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಜಿಎಸ್ಟಿ ಇಳಿಕೆಯಿಂದ ದೇಶದ ಜನರಿಗೆ 2.5 ಲಕ್ಷ ಕೋಟಿ ಉಳಿತಾಯ. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಮತ. ಜಿಎಸ್ಟಿ ಇಳಿಕೆ, ಆದಾಯ ತೆರಿಗೆಯಲ್ಲಿ ಇಳಿಕೆ ಜೊತೆಗೆ ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ರಾಜ್ಯ ಸರ್ಕಾರ ದೇಶವನ್ನ ಪ್ರಗತಿಯ ಪಥದಲ್ಲಿ ಸಾಗುತ್ತಾ ಇದ್ರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸುಲಿಗೆ, ಟ್ಯಾಕ್ಸ್ ಹಾಕುವ ಮೂಲಕ ಬಡವರ, ಮಧ್ಯಮ ವರ್ಗದವರ ರಕ್ತ ಹೀರ್ತಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಎಲ್ಲಿ ಮತ್ತು ಯಾಕೆ ಅಂತೀರಾ? ನೀವೇ ನೋಡಿ. ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಳ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಾಮುಂಡಿ ತಾಯಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಾಡಬಾರದ ಅಪಮಾನ ಮಾಡುವ ಮೂಲಕ ಓಲೈಕೆ ರಾಜಕಾರಣದಲ್ಲಿ ಮುಳುಗಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಲೇಖಕಿ ಬಾನು ಮುಸ್ತಾಕ್ ಅವರ ಆಯ್ಕೆ ರಾಜ್ಯದ 6 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಉದ್ದೇಶ ಕಾಂಗ್ರೆಸ್ನದ್ದು. ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ. ಆದರೂ ಜಾತಿಗಳನ್ನ ಒಡೆಯುವ ಉದ್ದೇಶದಿಂದ ಮಾಡಲು ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ಅಕ್ರಮ ಅಂತ ಸಂಸದ ಸುಧಾಕರ್ ಕಿಡಿಕಾರಿದ್ರು. ಇನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರಿಗೆ ದಸರಾ, ದೀಪಾವಳಿಗೆ ಉಡುಗೊರೆ ನೀಡಿದೆ. ಜಿಎಸ್ಟಿ ಕೌನ್ಸಿಲ್ನಲ್ಲಿ ಎಲ್ಲ ರಾಜ್ಯಗಳ ಆರ್ಥಿಕ ಸಚಿವರು ಮತ್ತು ಕೇಂದ್ರ ವಿತ್ತ ಸಚಿವರು ಸೇರಿ ಒಟ್ಟು 33 ಮಂದಿ ಸದಸ್ಯರಿರ್ತಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಹಣಕಾಸು ಸಚಿವರಾಗಿದ್ದು, ಅವರು ಜಿಎಸ್ಟಿ ಸಭೆಗೆ ಹೋಗದೆ ಕೃಷ್ಣ ಬೈರೇಗೌಡರನ್ನ ಕಳಿಸಿದ್ರು. ಕೃಷ್ಣ ಬೈರೇಗೌಡರು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಭಾಗವಹಿಸಿ ಸಹಿ ಹಾಕಿದ್ದಾರೆ. ಮತ್ತೆ ಇಲ್ಲಿ ಬಂದು ಜಿಎಸ್ಟಿ ಇಳಿಕೆ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಎಂದರು. ರೈತರು ಬಳಸುವ ರಸಗೊಬ್ಬರ, ಟ್ರ್ಯಾಕ್ಟರ್ ಮೇಲೆ ಈವರೆಗೂ ಇದ್ದ ಜಿಎಸ್ಟಿ ಕಡಿತ ಮಾಡಲಾಗಿದೆ. ಹನಿ ನೀರಾವರಿ, ಎಲ್ಲ ಕೃಷಿ ಸಲಕರಣೆಗಳಿಗೆ 5% ಮಾತ್ರ ಜಿಎಸ್ಟಿ ನಿಗದಿ ಮಾಡಲಾಗಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ವೇಳೆ 30ಕ್ಕಿಂತ ಹೆಚ್ಚಿನ ತೆರಿಗೆ ಇತ್ತು. ಆದರೆ ಇದೀಗ ತೆರಿಗೆ 15% ಮತ್ತು 5% ಮಾತ್ರ ನಿಗದಿ ಮಾಡಲಾಗಿದೆ. ಆದಾಯ ತೆರಿಗೆಯೂ ಕಡಿಮೆ ಮಾಡಲಾಗಿದೆ. ಜಿಎಸ್ಟಿಯೂ ಕಡಿಮೆ ಮಾಡಲಾಗಿದೆ. ಇದರಿಂದ ದೇಶದ ಜನರಿಗೆ 2.5 ಲಕ್ಷ ಕೋಟಿ ಉಳಿತಾಯವಾಗಲಿದೆ. ಆರೋಗ್ಯ ವಿಮೆಗೆ ಶೂನ್ಯ ತೆರಿಗೆ, ಜೀವರಕ್ಷಕ ಔಷಧಿಗಳಿಗೆ ಶೂನ್ಯ ತೆರಿಗೆ, ಆರೋಗ್ಯ ಸಲಕರಣೆಗಳಿಗೆ, ಹಾಲು ಮೊಸರಿಗೆ ಶೂನ್ಯ ತೆರಿಗೆ ವಿಧಿಸುವ ಮೂಲಕ ಕೇಂದ್ರ ಸರ್ಕಾರ ದೇಶದ ಜನರಿಗೆ ಕೊಡುಗೆ ನೀಡಿದೆ ಎಂದರು. ಏನು ನಿಮಗೆ ಟ್ಯಾಕ್ಸ್ ಇವತ್ತು ಹೊರೆ ಕಡಿಮೆ ಮಾಡಿದ್ದಾರೆ ಜನರಿಗೆ, ತಾವು ಯಾವುದೇ ಒಂದು ಉದ್ದಿಮೆಯಲ್ಲಿರ್ತಕ್ಕಂಥ ಉದ್ದಿಮೆದಾರರು, ಅಂಗಡಿಗಳಲ್ಲಿರ್ತಕ್ಕಂಥ ವರ್ತಕರು, ಬೇರೆ ಬೇರೆ ಒಂದು ಕಂಪನಿಗಳಿಂದ ಈ ಒಂದು GST ಏನು ಕಡಿಮೆ ಆಗಿದೆ, ಇದು ನೀವು ಕೂಡ ಕಡಿಮೆ ಮಾಡಿ ಅವಾಗ ಜನರಿಗೆ ಅದು ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ನಿನ್ನೆ ಮೊದಲನೇ ದಿವಸ ನಿನ್ನೆನೇ ಪ್ರಾರಂಭ ಆಗಿದೆ. ಯಾರಾದರೂ ಇನ್ನೂ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಜನರು ಕೂಡ ಗಮನ. ಅಲ್ಲದೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 90% ತೆರಿಗೆ ವಿನಾಯಿತಿ ನೀಡಲಾಗಿದೆ. ಕೇವಲ ತೆರಿಗೆ ಇಳಿಸೋದು ಮಾತ್ರವಲ್ಲದೆ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ 144 ವಂದೇ ಭಾರತ್ ರೈಲುಗಳನ್ನು ದೇಶದಾದ್ಯಂತ ಬಿಡುಗಡೆ ಮಾಡಲಾಗಿದೆ. ವಿಮಾನ ನಿಲ್ದಾಣಗಳು ಈ ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದ ಕಾಲದಲ್ಲಿದ್ದ ವಿಮಾನ ನಿಲ್ದಾಣಗಳಿಗೆ ಹೋಲಿಸಿದ್ರೆ ದುಪ್ಪಟ್ಟು ಹೆಚ್ಚಾಗಿವೆ. ರಾಷ್ಟ್ರೀಯ ಹೆದ್ದಾರಿಗಳು 60% ಹೆಚ್ಚಳವಾಗಿವೆ. ಅಲ್ಲದೆ ವಿವಿಧ ಯೋಜನೆಗಳ ಮೂಲಕ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ 2.97 ಲಕ್ಷ ಕೋಟಿ ರೂಪಾಯಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಎಂದರು. ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ವೇಳೆ ರಕ್ಷಣಾ ಇಲಾಖೆಗೆ ನೀಡುತ್ತಿದ್ದ ಅನುದಾನಕ್ಕೆ ಹೋಲಿಸಿದ್ರೆ 34 ಪಟ್ಟು ಅನುದಾನ ಹೆಚ್ಚಳವಾಗಿದೆ. ಅದೇ ಕಾರಣಕ್ಕೆ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನವನ್ನ 2 ದಿನದಲ್ಲಿ ಮಣ್ಣು ಮುಗಿಸಲು ಕಾರಣವಾಯಿತು ಎಂದು ರಕ್ಷಣಾ ವಿಚಾರದಲ್ಲಿ ದೇಶ ಅಗ್ರ ರಾಷ್ಟ್ರಗಳಿಗೆ ಸಮಾನವಾಗಿ ಬೆಳೆದು ನಿಂತಿದೆ. ಇನ್ನು ನವೋದ್ಯಮಕ್ಕೆ ಪ್ರಸ್ತುತ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ನೀಡಿದ್ದು, ದೇಶದ ಉದ್ದಗಲಕ್ಕೂ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಹೆಚ್ಚು ಪ್ರೋತ್ಸಾಹ ನೀಡಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ವೇಳೆ ಇಡೀ ದೇಶದಲ್ಲಿ ಕೇವಲ 350 ಉದ್ಯಮಗಳಿದ್ರೆ ಪ್ರಸ್ತುತ 1.5 ಲಕ್ಷ ಕಂಪನಿಗಳು ಸ್ಥಾಪನೆಯಾಗಿವೆ. ಈ ಹಿಂದೆ ಉದ್ಯೋಗಕ್ಕಾಗಿ ಅಲಿತಿದ್ದ ಮಧ್ಯಮ ವರ್ಗದ ಯುವಕರು ಇಂದು ತಾವೇ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಮುಖ್ಯವಾಗಿ ಮಕ್ಕಳು ಕುಡಿಯೋ ಹಾಲಿಗೆ ಕಾಂಗ್ರೆಸ್ ಸರ್ಕಾರ 18% ತೆರಿಗೆ ಹಾಕ್ತಿತ್ತು. ಅಷ್ಟೇ ತೆರಿಗೆಯನ್ನ ಐಷಾರಾಮಿ ಕಾರಿಗೂ ಹಾಕಿತ್ತು. ಸಿಮೆಂಟ್, ಪೇಂಟ್ ಮೇಲೆ 30% ತೆರಿಗೆ ಮತ್ತು ಇದೀಗ ಈ ತೆರಿಗೆ 18ಕ್ಕೆ ಇಳಿಕೆಯಾಗಿದೆ ಅಂತ ಸಂಸದರು ಹೇಳಿದರು. ಇನ್ನು ಹೋಟೆಲ್ ತಿಂಡಿ ಮೇಲೆಯೂ 30% ತೆರಿಗೆ ಹಾಕಲಾಗಿತ್ತು. ಇದನ್ನ 5%ಕ್ಕೆ ಇಳಿಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸುಳಿಗೆ ಟ್ಯಾಕ್ಸ್ ಹಾಕ್ತಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದೆ. ನೀರಿನ ಶುಲ್ಕ, ವಿದ್ಯುತ್ ಶುಲ್ಕ, ಸ್ಟಾಂಪ್ ಡ್ಯೂಟಿ, ಬಿತ್ತನೆ ಬೀಜ, ಪಾರ್ಕಿಂಗ್, ಕುಡಿಯುವ ನೀರು, ವಾಹನ ನೋಂದಣಿ, ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಹೆಚ್ಚಳ ಮಾಡುವ ಮೂಲಕ ಬಡವರ ಬಾಳಿಗೆ ಬೆಂಕಿ ಹಚ್ಚಿದೆ. ಮದ್ಯದ ಬೆಲೆ ಈ ಸರ್ಕಾರದ ಅವಧಿಯಲ್ಲಿ ಅದೆಷ್ಟು ಬಾರಿ ಹೆಚ್ಚಳ ಮಾಡಲಾಗಿದೆ ಎಂಬುದನ್ನು ಹೇಳಲು ಸಾಧ್ಯವಾಗದ ಸ್ಥಿತಿ ಇದೆ ಎಂದರು. ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ SCP, TSP ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗ್ತಿದೆ. ಕಾನೂನು ಧಿಕ್ಕರಿಸಿ ದಲಿತರ ಹಣ ಬಳಕೆ ಮಾಡಲಾಗ್ತಿದೆ. ದಲಿತರ, ಹಿಂದುಳಿದವರ ನಿಗಮಗಳಿಗೆ ಅನುದಾನ ಕಡಿತ ಮಾಡಲಾಗಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಪಾಪರ್ ಸರ್ಕಾರ ಅಂತ ಕರೆಯಬಹುದಾಗಿದೆ. ಗ್ಯಾರಂಟಿ ಹೆಸರಲ್ಲಿ ಕೆಲವರು ಲಾಟರಿ ಶಾಸಕರಾದರೂ ರಾಜ್ಯ ಅಧೋಗತಿಗೆ ತಲುಪಿದೆ.
ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಣ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಸುಧಾಕರ್ ಕಿಡಿಕಾರಿದ್ರು. ಪ್ರಧಾನಿ ಅಂದರೆ ಉದ್ಯೋಗದಾತರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಬೇಕು. ಆಂಟ್ರಪ್ರೂನರ್ಸ್, ಇಂಡಸ್ಟ್ರಿಯಲಿಸ್ಟ್, ಸ್ಟಾರ್ಟಪ್ ಕಂಪನೀಸ್ ಈ ಥರ ಜಾಸ್ತಿ ಮಾಡ್ತಾರೆ. ಅವ್ರ ಕಾಲ ಮೇಲೆ ಅವರೇ ನಿಂತು ಇನ್ನೊಬ್ಬರಿಗೆ 10 ಜನ ಡಿಜಿಟಲ್ ಸ್ಕ್ಯಾಮ್ಸ್ಟರ್ಸ್ ದೇಶದಲ್ಲಿ ಭಾಳ ಜಾಸ್ತಿ ಆಗಿದೆ. ನಮ್ಮ ಪತ್ನಿಯವ್ರಿಗೂ ಈ ರೀತಿಯಲ್ಲಿ ಫೋನ್ ಮಾಡಿದ್ದಾರೆ. ತಕ್ಷಣ 3 ಗಂಟೆಯಲ್ಲಿ ಗೊತ್ತಾಗೋಷ್ಟೊತ್ತಿಗೆ ಅದನ್ನು ವಾಪಸ್ ಹಣ ಬಂತು. ಅದು ಬೇರೆ. ಬಟ್ ಆದರೆ ವಿಷಯ ನಾನು ಹೇಳೋದು, ಇದರ ಬಗ್ಗೆ ನಮ್ಮ ಸಮಾಜ ಭಾಳ ಗಂಭೀರವಾಗಿದೆ. ನಮ್ಮ ಕೊಲೀಗು ರಾಜ್ಯಸಭಾ ಸದಸ್ಯರು, ಇನ್ಫೋಸಿಸ್ ಸಂಸ್ಥೆ ಮುಖ್ಯಸ್ಥರ ಪತ್ನಿಯಾಗಿರ್ತಕ್ಕಂಥ ಸುಧಾಮೂರ್ತಿಯವರಿಗೆ ಅವರಿಗೆ ಫೋನ್ ಮಾಡ್ತಾರೆ ಅಂದರೆ ಯಾವ ಪ್ರಮಾಣದಲ್ಲಿ ಇವತ್ತು ಡಿಜಿಟಲ್ ಸ್ಕ್ಯಾಮ್ಸ್ ಆಗ್ತಾ ಇದೆ, ಫ್ರಾಡ್ ಆಗ್ತಾ ಇದೆ. ನಾನು ಫೈನಾನ್ಸ್ ಕಮಿಟಿಯಲ್ಲೇ ಇದನ್ನು ಭಾಳ RBI ಗವರ್ನರಿಂದ ನಾನೇ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಯಾರು ಇನ್ನೋಸೆಂಟ್ ಇರ್ತಾರೆ ಅಂಥವರು ಇದರಲ್ಲಿ ಭಾಳ ಬೇಗ ಅವರು ಹಣ ಕಳ್ಕೊಳ್ತಾರೆ. ಅವರ ಒಂದು ಇನ್ನಸೆನ್ಸ್ ಇದೆ. ಅದಕ್ಕೆ ನಾನು ಎಲ್ಲ ಮಹಿಳೆಯರಲ್ಲಿ ಎಲ್ಲರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ. ಅನೇಕ ನನ್ನ ಸ್ನೇಹಿತರನ್ನೇ ಕಳ್ಕೊಂಡಿದ್ದಾರೆ. ಏನು ಎಲ್ಲ ಬುದ್ಧಿವಂತರು, ವಿದ್ಯಾವಂತರು. ಇದು ದೊಡ್ಡ ಪಿಡುಗಾಗಿದೆ, ಈ ದೇಶದಲ್ಲಿ ದೊಡ್ಡ ಪಿಡುಗಾಗಿದೆ. ಇದನ್ನು ನಾವೆಲ್ಲ ಕೂಡ ಸೇರಿ ಮತ್ತು ನಮ್ಮ ಸೈಬರ್ ಕ್ರೈಮ್ ಬ್ರಾಂಚಸ್ ಏನಿದೆ ಇವು ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿ ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಬೇಕು. ಇದು ಒಟ್ಟಿನಲ್ಲಿ ದೇಶದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.